ಮಮ್ಮಿ ಪೌಡ್ರ್ ಹಚ್ಚಿ ಆಯ್ತಾ? ಮಮ್ಮಿ ಕಂಡ್ಬಿಟ್ಲ ನಾನು? ಮಾತಾಡಿ ಮಮ್ಮಿ. ಮಮ್ಮಿ ಎಲ್ಲೋದ್ರು? ಬೇಗ ಬೇಗ ರೆಡಿ ಆಗು ಪುಟ್ಟ, ಗುರುಗಳು ಬರೋ ಹೊತ್ತಾಯ್ತು. ಮಮ್ಮಿ ಎಲ್ಲಿ? ಗುರುಗಳು ಬರ್ತಿದ್ದಾರೆ ಅಲ್ವಾ, ಪೂಜೆಗೆ ರೆಡಿ ಮಾಡ್ಕೊಳಕ್ ಹೋಗಿರ್ಬೇಕು. ಮಮ್ಮಿ ನಂಗೆ ಹೇಳ್ದೆ ಹೋದ್ರ? ನಾನು ಆಫ್ ಮಾಡಿ ಹೋಗಿದ್ನಲ್ಲ, ಮತ್ತೆ ಹೇಗೆ ಆನ್ ಆಯಿತು? ಆನ್ ಆಗಿದ್ರು ಹೀಟ್ ಆಗ್ತಿಲ್ಲ. ಮಾತಂಗಿ, ಮಾತಂಗಿ ಎಚ್ಚರ ಮಾಡ್ಕೋ. ಏನಾಯ್ತು ಮಾತಂಗಿ? ತಗೋ ಸ್ಪ್ರೇ ಮಾಡು. ಮೋಸ್ಟ್ಲಿ ಐರನ್ ಮಾಡ್ತಾ ಕರೆಂಟ್ ಹೊಡೆದಿರ್ಬೇಕು. ಆದ್ರೆ ಸ್ವಿಚ್ ಆಫ್ ಆಗಿದೆಯಲ್ಲ. ಮಾತಂಗಿ, ಏನಾಯ್ತು ನಿನಗೆ? ಅದು ಐರನ್ ಬಾಕ್ಸ್ ಕರೆಂಟ್ ಹೊಡಿತು. ಸರಿ, ಗುರುಗಳು ಬರೋ ಹೊತ್ತಾಯ್ತು. ಇಲ್ಲೇ ಮೀಟಿಂಗ್ ಮಾಡ್ಕೊಂಡು ನಿಂತ್ಕೋಬೇಡಿ, ಬನ್ನಿ ಎಲ್ಲ. ಆರ್ತಿ, ಮಾತಂಗಿನ ರೂಮಿಗೆ ಕರ್ಕೊಂಡು ಹೋಗು. ಅತ್ಗೆ ಬೇಗ ಬಿಟ್ಬಿಟ್ಟು ಬಂದ್ಬಿಡಿ. ಮಾತಂಗಿ, ಇದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಲ್ಲ? ಚೈತ್ರಂಗೆ ನೀನು ಆ ಹಾರ ಹಾಕಬಾರ್ದಾಗಿತ್ತು. ಆ ಹಾರ ಹಾಕಿರೋದು ಚಿರುಗೆ ಗೊತ್ತಾಗಿದೆ. ಅದಕ್ಕೆ ಅವನು ಸಿಟ್ಟು ಮಾಡಿಕೊಂಡು ಈ ಥರ ಮಾಡಿದ್ದಾನೆ. ನೋಡಿದ್ರ ಅಮ್ಮವ್ರೆ, ಆ ರಕ್ಷ ಕವಚ ಚೈತ್ರ ಪುಟನ ಆತ್ಮದಿಂದ ಕಾಪಾಡ್ತಾ ಇದೆ. ನಾನು ಅನ್ಕೊಂಡ ಕೆಲಸ ಆಗ್ತಾ ಇದೆ. ನಿಂಗೇನಾದರೂ ಹುಚ್ಚ ಮಾತಂಗಿ? ಚಿರು ಚೈತ್ರಂಗೇನು ಮಾಡಲ್ಲ. ಸುಮ್ಮನೆ ಚೈತ್ರನ ಕಾಪಾಡ್ತೀನಿ ಅಂತ ಹೋಗಿ ನಿನ್ನ ಜೀವಕ್ಕೆ ಅಪಾಯ ತಂದ್ಕೋಬೇಡ. ಚಿರುಗೆ ನನ್ನ ಹತ್ರ ಬರೋಕ್ಕಾಗಲ್ಲ, ಹೆದರಬೇಡಿ. ಅವನು ನಿನ್ನ ಹತ್ರ ಬರದೇ ಇರ್ಬೋದು, ಆದರೆ ನಿನ್ಗೆ ಅಪಾಯ ಆಗೋ ಹಾಗೆ ಮಾಡಿದಂತಾನೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ನಿನ್ನ ಜೀವನೇ ಇರ್ತಿರ್ಲಿಲ್ಲ. ಬೇಡ, ನೀನು ನಮ್ಮ ಕುಟುಂಬಕ್ಕೋಸ್ಕರ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋದು ನನಗಿಷ್ಟ ಇಲ್ಲ. ನಾನು ಈಗಲೇ ಹೋಗಿ ಚೈತ್ರನ ಕೂತ್ಕೆಲ್ಲಿರೋ ಹಾರನ ತೆಗೆದುಬಿಡ್ತೀನಿ. ಅಮ್ಮೋರೆ, ಇವತ್ತು ಗುರುಗಳು ಮನೆಗೆ ಬರ್ತಾ ಇದ್ದಾರೆ. ನಾನು ಅಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಗತ್ತೆ. ನನಗೆ ಗೊತ್ತು, ನಾನಿಲ್ಲಿರೋದು ಅಷ್ಟೇ ಮುಖ್ಯ. ಇಲ್ಲೇನೇನು ನಡೆಯುತ್ತೋ ಎಲ್ಲ ತಿಳ್ಕೊಂಡು ಆಮೇಲೆ ಅಲ್ಲಿಗೆ ಬರ್ತೀನಿ. ಇವತ್ತು ನಾನು ನಿನ್ನನ್ನು ಮೀಟ್ ಮಾಡಲೇಬೇಕು, ಮಿಸ್ ಮಾಡಲ್ಲ. ಓಕೆ. ಮಮ್ಮಿ ಅವ
ಆವಾಗ್ಲೇ ಹೇಳ್ದೆ ಕೇಳ್ದೆ ಎಲ್ಗೋಗಿದ್ರಿ? ಅದು ಇವತ್ತು ಗುರುಗಳು ಬರ್ತಾರಲ್ಲ ಚೈತು, ಪೂಜೆಗೆಲ್ಲ ಸಿದ್ಧ ಮಾಡೋದಕ್ಕೆ ಹೋಗಿದ್ದೆ. ನೀವ್ ಹೇಳ್ತೀರಾ ಅಂತ ಕಣ್ಮುಚ್ಕೊಂಡೇ ಕೂತಿದ್ದೆ. ಚೈತು ಕೂತ್ಕೋ. ಏನ್ ಹೇಳಿ ಮಮ್ಮಿ, ಯಾಕೆ ಹೀಗಿದ್ದೀರಾ? ನಾನೇನೋ ಒಂದು ಹೇಳ್ತೀನಿ, ಕೇಳ್ತ್ಯಾ ಕಂದ? ನೀವ್ ಹೇಳಿದ್ ಯಾವ ಮಾತಾನೆ ಕೇಳಿಲ್ಲ ನಾನು. ಹೇಳಿ. ಬಂಗಾರಿ, ಅದು ಅದು ಮಮ್ಮಿ ಹೆಸಿಟೇಟ್ ಮಾಡ್ಕೋಬೇಡಿ, ನೀವೇನ್ ಹೇಳ್ತಿರೋ ಅದು ನಾನು ಕೇಳ್ತೀನಿ. ಹೇಳಿ. ಚೈತು, ನಿನ್ನ ಕುತ್ಕೆಲಿರೋ ಹಾರ ತೆಗ್ದ್ಬಿಡು. ಇದನ್ನ ಮಾತಂಗಿ ಕಟ್ಟಿದ್ದು. ನಂಗೆ ಗೊತ್ತು, ಇದನ್ನ ತೆಗ್ದ್ಬಿಡು. ಯಾಕೆ ಮಮ್ಮಿ? ಇದು ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಕಂದ. ಸುಮ್ಮನೆ ಎಲ್ಲರ ಕಣ್ಗೂ ಎದ್ದು ಕಾಣುತ್ತೆ. ಎಲ್ಲರೂ ಏನೇನೋ ಅನ್ಕೋತಾರೆ, ಆಡ್ಕೋತಾರೆ. ಏನೋ ಸಮಸ್ಯೆ ಇದೆ ಅಂತ ಮನ್ಸಿಗೆ ನೋಯೋ ಥರ ಮಾತಾಡ್ತಾರೆ. ತೆಗ್ದ್ಬಿಡು ಕಂದ. ಇದು ಚಿರುವಿಂದ ನನ್ನನ್ನು ಸೇಫ್ ಮಾಡುತ್ತೆ ಅಂತ ಮಾತಂಗಿ ಕಟ್ಟಿದ್ದು. ನೋಡ್ ಚೈತು, ಚಿರು ನಿನ್ಗೇನೂ ಮಾಡಲ್ಲ. ಸುಮ್ಮನೆ ಅವನ ಬಗ್ಗೆ ಮಾತಾಡಬೇಡ. ಈಗ ನಿನ್ನ ಹಾರ ತೆಗಿತೀಯೋ ಇಲ್ವೋ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ತೆಗಿತೀನಿ ಬಿಡಿ ಮಮ್ಮಿ. ಅಯ್ಯೋ ಬಂಗಾರ, ಚಿರು ವಿಷಯದಲ್ಲಿ ನೀನು ಅಷ್ಟೊಂದು ಹೆದರ್ಕೊಂಡಿದ್ದೆ. ಅವನಿಂದ ನಿನ್ಗೆ ಅಪಾಯನೂ ಆಗ್ತಿತ್ತು. ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಾರನ ತೆಗಿತಿದ್ಯಲ್ಲೋ ಬಂಗಾರಿ. ನನ್ನನ್ನು ಎಷ್ಟು ನಂಬ್ಕೊಂಡಿದ್ಯಾ ನೀನು. ಇನ್ನೊಂದು ಅರ್ಧ ಗಂಟೆಯಲ್ಲೇ ನಿಮ್ಮನೇಲಿ ಇರ್ತೀನಿ ಅಂತ ಹೇಳಿದ್ರು ಗುರುಗಳು. ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಅಶೋಕ್, ನೀನೇ ಕಾಲ್ ಮಾಡಿ ವಿಚಾರಿಸು. ಗುರುಗಳೇ ಬಂದರು ಅನ್ಸುತ್ತೆ. ಭವಾನಿ, ಗುರುಗಳ ಪಾದಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ವೇದ, ನೀನು ಹೋಗಿ ಆರತಿ ಕರ್ಕೊಂಬಮ್ಮ. ಹಾಂ ಸರಿ. ಅತ್ತಿಗೆ, ಅತ್ತಿಗೆ, ಗುರುಗಳ ಕಾರ್ ಬಂತು. ಎಲ್ಲರೂ ನಿಮಗೆ ಕಾಯ್ತಿದ್ದಾರೆ. ವೇದ, ನೀನು ಹೋಗು, ನಾನು ಬರ್ತೀನಿ. ಅಯ್ಯೋ, ಮತ್ತಿಲ್ಲೇನು ಮಾಡ್ತೀರಾ ಅತ್ತಿಗೆ? ಬನ್ನಿ ಹೋಗೋಣ. ಚೈತು, ನೀನು ಯಾಕೆ ಇಲ್ಲೇ ಕೂತಿದ್ಯಾ? ಬಾ. ಬಾ ಚೈತ್ರ. ಬಾ ಹೋಗೋಣ.
ಲಾಯಕ್. ಮುಂದೆ ಇವಳು ಈ ಮನೇಲಿ ಇರ್ತಾಳೆ ಅನ್ನೋದಾದರೆ ನನ್ನ ಪಾದ ಸೇವೆ ಮಾಡಿಕೊಂಡೇ ಇರಬೇಕು. ಗುರುಗಳೇ, ಪ್ರಯಾಣದಲ್ಲಿ ಏನೂ ತೊಂದರೆ ಆಗಲಿಲ್ಲ ತಾನೆ? ಉಳಿದವರೆಲ್ಲಿ? ವೇದ ಆರ್ತಿನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ. ಬನ್ನಿ ಗುರುಗಳೇ. ಕೂತ್ಕೊಳ್ಳಿ. ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆದರೆ ಅದನ್ನು ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಟ್ಟಿದ್ದೀರಿ. ಅರ್ಥ ಆಗಲಿಲ್ಲ. ನಮ್ಮನೇಲಿ ಋಣಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗಿದೆ. ಶ್ರಾದ್ದನ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ ಗುರುಗಳೇ. ದುಷ್ಟಶಕ್ತಿ ದೂರ ಆಗೋದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳಿದ್ದೆ. ಆ ಕೆಲಸ ಆಗಿದೆಯಾ? ಹಾ ಗುರುಗಳೇ, ಚಿರು ಅಸ್ಥಿನ ನದಿಲಿ ವಿಸರ್ಜನೆ ಮಾಡಿದ್ದೀವಿ.